ಮುಂಬೈಯಲ್ಲಿ ಕಲ್ಲಂಗಡಿ ತಿಂದು 4 ಜನ ಸಾವನ್ನಪ್ಪಿದ ಕೇಸಿನಲ್ಲಿ ಈಗ ಭಾರಿ ಟ್ವಿಸ್ಟ್ ಉಂಟಾಗಿದೆ. ನಾನು ಇಂದು ದೋಸೆ ಕತೆ ಹೇಳಿದ್ದಲ್ಲ, ಅದೇ ರೀತಿ ಇದು ಆಗ್ಬೋದಲ್ಲಿ ಒಂದು 2 days ವೇಟ್ ಮಾಡಿ ಮೇಲೆ ನಾನು ವಿಡಿಯೋ ಮಾಡಿದ್ದು. ಪೊಲೀಸ್ ಅವರು ತಮ್ಮ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ಫ್ಯಾಮಿಲಿ ವಾಟರ್ ಮೆಲನ್ ತಿಂದ್ರು, ಆ ಬಳಿಕಷ್ಟೇ ಈ ರೀತಿ ಡಯರಿಯಾ ಎಲ್ಲ ಸ್ಟಾರ್ಟ್ ಆಗಿ ಅವರು ಸಾವನ್ನಪ್ಪಿದ್ರು ಎಂಬ ಮಾಹಿತಿ ನೀಡಿದ ಬಳಿಕ ಹೇಳಿದೆ. ಹಾಗೆ ಅಂತೇಳಿ 25 अप्रैल को उन्होंने घर पे और भी कुछ रिश्तेदार घर पे बुलाए थे, उनके साथ बैठ के खाना खाया था. उसके बाद एक करीबन रात के 10 साढ़े 10 बजे खाना खाने के बाद बाकी सब रिश्तेदार चले गए थे और रात में 1-1.5 के करीब उन्होंने तरबूज खाया था. उसके बाद सुबह से 5-6 के करीब उनको वॉमिटिंग और लूज मोशंस की कंप्लेन होने लगी थी. उसके बाद उन्हें नजदीकी हॉस्पिटल में ले जाया गया था. और ವಾಟರ್ ಮೆಲನ್ ನಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಅಂತ ನಾವು ಹೇಳುವಂತನೇ ಇಲ್ಲ. ಯಾಕಂದ್ರೆ ಈಗ ಬರ್ತೀವಿ ಮಾರ್ಕೆಟ್ ಬರುವ ಎಷ್ಟೋ ಫ್ರೂಟ್ಸ್ ಗಳಲ್ಲಿ ಕೆಮಿಕಲ್ ಸ್ಪ್ರೇ ಆಗ್ತಿದೆ. ವಾಟರ್ ಮೆಲನ್ ಕಲರಿಗೋಸ್ಕರ ಕೆಮಿಕಲ್ ಬಳಸ್ತಾ ಇದ್ದಾರೆ, ಅದನ್ನ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ತುಂಬಾ ಟ್ವಿಸ್ಟ್ ಬರಕ್ಕೆ ಕಾರಣ ಅವರು ಸಾವನ್ನಪ್ಪಿದ ರೀತಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಅದರಲ್ಲಿ ಅಚ್ಚರಿಯ ವಿಷಯ ಅಂದ್ರೆ ಅವರ ಅಂಗಾಂಗಗಳು, ಮೆದುಳು, ಹೃದಯ, ಕಿಡ್ನಿ ಈ ಭಾಗಗಳು ಹಸಿರು ಬಣ್ಣಕ್ಕೆ ತಿರುಗಿದೆಯಂತೆ. ಈ ರೀತಿ ಫುಡ್ ಪಾಯ್ಸನ್ ಆದಾಗ ಆಗೋದು ತುಂಬಾ ಕಡಿಮೆ, ಆಗೋದಿಲ್ಲ. ಫುಡ್ ಪಾಯ್ಸನ್ ಅಲ್ಲಿ ಈ ರೀತಿ ಆಗಲ್ಲ, ಏನಾದ್ರೂ ವಿಷಕಾರಿ ಅಂಶ ಹೋದ್ರೆ ಮಾತ್ರ ಈ ರೀತಿ ಆಗತ್ತೆ. ಅದರಲ್ಲೂ ಆ ಮನೆಯ ಅಬ್ದುಲ್ ಅವರಿದ್ದಾರಲ್ಲ, ಅವರ ದೇಹದಲ್ಲಿ ಮಾರ್ಫಿನ್ ಅಂಶ ಕೂಡ ಕಂಡು ಬಂದಿದೆ. ಈ ಮಾರ್ಫಿನ್ ಅಂಶನ ವೈದ್ಯಕೀಯ ರಂಗದಲ್ಲಿ ಮಾತ್ರ ಸಿಗೋದು, ನೋವು ನಿವಾರಕವಾಗಿ ಬಳಸ್ತಾರಂತೆ. ಅದು ಪತ್ತೆ ಆದ ಹಿನ್ನೆಲೆಯಲ್ಲಿ ಇವ್ರಿಗೆ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ಏನಾದ್ರೂ ಕೆಮಿಕಲ್ ಹಾಕಿ ಕೊಟ್ಟಿರ್ಬೋದಾ, ಅಥವಾ ಇವ್ರಿಗೆ ಕಲ್ಲಂಗಡಿ ಹಣ್ಣನ್ನೇ ತಂದಿದ್ದಾದ್ರೆ ಎಲ್ಲಿಂದ, ಅದರಲ್ಲಿ ಏನಾದ್ರೂ ಇಂಜೆಕ್ಟ್ ಮಾಡಿ ಕೊಟ್ಟಿರ್ಬೋದಾ ವಿಷಪೂರಿ ಅಂಶಗಳನ್ನ, ಅದ್ರ ಬಗ್ಗೆ ತನಿಖೆ ಮಾಡೋಣ ಅಂದ್ರೆ ಆ ಹಣ್ಣಿನ ಸೋರ್ಸ್ ಎಲ್ಲಿಂದ ಸಿಕ್ತವ್ರು, ಎಲ್ಲಿಂದ ತಂದ್ರು, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಅವ್ರಿಗೆ ಸಿಗ್ತಾ ಇಲ್ಲ ಪೊಲೀಸ್ ಅವರಿಗೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಎಲ್ಲಿಂದ ಕಲ್ಲಂಗಡಿ ಹಣ್ಣು ತಂದ್ರೆ ಅದ್ರ ಬಿಲ್ ಆಗ್ಲಿ ಏನೂ ಅವ್ರಿಗೆ ಸಿಕ್ಕಿಲ್ಲ. ಇನ್ನು ಅವ್ರಿಗೆ ಯಾರಾದ್ರೂ ಆ ಹಣ್ಣು ತಂದು ಕೊಟ್ಟಿದ್ದ, ಅದರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ. ಆದ್ರೆ ಆ 4 ದೇಹಗಳಲ್ಲಿ ತುಂಬಾನೇ ವಿಚಿತ್ರವಾಗಿ ಅನಿಸಿದ್ದು, ಎಲ್ಲಾ ದೇಹಗಳಲ್ಲಿ ಅವರ ಒಳ ಅಂಗಗಳು ಹಸಿರು ಬಣ್ಣಕ್ಕೆ ತಿರುಗಿದೆ. ಸಾಮಾನ್ಯವಾಗಿ ಈ ರೀತಿ ವಿಷಕಾರಿ ಅಂಶ ಹೋಗಿ ಆ ಬಾಡಿ ಡಿಕಂಪೋಸ್ ಆದಾಗ ಆಗತ್ತಂತೆ. ಆದ್ರೆ ಇಲ್ಲಿ ಇವರು ಸಾವನ್ನಪ್ಪಿ ಕೆಲವೇ ಗಂಟೆಗಳಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಿದರೆ ನೋಡಿದ್ರೆ ಅವರ ಒಳ ಅಂಗಾಂಗಗಳು ಹಸಿರು ಬಣ್ಣಕ್ಕೆ ತಿರುಗಿದೆ. ಹಾಗಾಗಿ ಪೊಲೀಸರಿಗೆ ಈ ಒಂದು ಕೇಸು ತುಂಬಾನೇ ತಲೆನೋವಾಗಿ ಪರಿಣಮಿಸಿದೆ. ಹೇಗೆ ಇದನ್ನ ಪತ್ತೆ ಮಾಡೋದು, ಅವರೇ ಏನಾದ್ರೂ ತಗೊಂಡಿದ್ದ ಅಥವಾ ಹೊರಗಿನವರು ಯಾರಾದ್ರೂ ಒಂದು ಇವರ ಮೇಲೆ ಏನಾದ್ರೂ ಈ ರೀತಿ ವಿಷಕಾರಿ ಅಂಶ ಪ್ರಯೋಗ ಮಾಡಿದ, ಏನು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಿದೆ. ಮನೆಯಲ್ಲಿ ಅವರು ಸಾವನ್ನಪ್ಪುವ ಮೊದಲು ಒಂದು ಪಾರ್ಟಿ ಮಾಡ್ಲಾಗುತ್ತೆ. ಆ ಪಾರ್ಟಿಗೆ ರಿಲೇಟಿವ್ಸ್ ನ ಕರೆದಿರ್ತಾರೆ, ಒಂದ್ 5 ಜನ ಬಂದಿರ್ತಾರೆ. ಮಟನ್ ಬಿರಿಯಾನಿ ಎಲ್ಲ ಮಾಡಿ ತಿಂದು ಎಲ್ಲರೂ ಚೆನ್ನಾಗಿ ಹೋಗಿದ್ರು. ಅವ್ರು ಈ ಕಲ್ಲಂಗಡಿ ಹಣ್ಣನ್ನ ತಿಂದಿರ್ಲಿಲ್ಲಂತೆ. ಅವ್ರು ಹೋದ ಮೇಲೆ 1 ಗಂಟೆ, ರಾತ್ರಿ 1 ಗಂಟೆ ಸುಮಾರಿಗೆ ಇವರೆಲ್ಲ ಅಪ್ಪ ಅಮ್ಮ ಮಕ್ಕಳು ಮಾತಾಡ್ತಾ ಇರುವಾಗ ಇವ್ರಿಗೆ ಹೊಟ್ಟೆ ಹಸಿವಾಗಿದ್ದ ಅಥವಾ ಇವ್ರು ಏನೋ ಗೊತ್ತಿಲ್ಲ, ಇವ್ರು ತಿಂದಿದ್ದಾರೆ. ತಿಂದ ತಕ್ಷಣ ಈ ವಾಂತಿ ಭೇದಿ ಸ್ಟಾರ್ಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಲಾಗುತ್ತೆ. ನೋಡಿದ್ರೆ 4 ಜನನು ಸಾವನ್ನಪ್ಪಿದ್ದಾರೆ. ಇಲ್ಲಿ ಒಂದು ಅವ್ರು ಏನಾದ್ರೂ ತಮ್ಮ ಜೀವವನ್ನ ಮುಗಿಸಕ್ಕೆ ತಾವೇ ತೆಗೆದುಕೊಂಡಿದ್ದಾದ್ರೆ ಅಲ್ಲಿ ಯಾವುದೇ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅಥವಾ ಅವರೇ ಮಾಡಿದಾದ್ರೆ ಯಾವ ಸೂಚನೆಗಳು ದೊರೆತಿಲ್ಲ. ಇಲ್ಲ ಅವರನ್ನ ಯಾರಾದ್ರೂ ಅವರ ಜೀವ ತೆಗೆಯಕ್ಕೋಸ್ಕರ ಈ ರೀತಿ ಒಂದು ವಿಷಪ್ರಾಶನ ಮಾಡಿದಾರ ಅಂದ್ರೆ ಅದ್ರ ಬಗ್ಗೆನೂ ಮಾಹಿತಿ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ತುಂಬಾ ನಿಗೂಢವಾಗಿದೆ ಈ ಒಂದು ಕೇಸ್. ಕಲ್ಲಂಗಡಿ ಹಣ್ಣಿನ ಮಾರ್ಕೆಟ್ ಅಲ್ಲಿ ಈ ಘಟನೆ ನಂತರ ಕಲ್ಲಂಗಡಿ ಹಣ್ಣಿನ ಮಾರ್ಕೆಟ್ ತುಂಬಾ ಡೌನ್ ಆಗಿದೆ. ಯಾಕಂದ್ರೆ ಎಲ್ಲ ಕಲ್ಲಂಗಡಿ ಹಣ್ಣನ್ನು ಪರ್ಚೇಸ್ ಮಾಡಕ್ಕೆ ಭಯ ಪಡ್ತಾ ಇದ್ರು. ಒಂದು ಲೆಕ್ಕದಲ್ಲಿ ಈ ಘಟನೆ ನಂತರ ಈ ಒಂದು ಫುಡ್ ಬಗ್ಗೆ ಜಾಗೃತಿ ಜಾಸ್ತಿ ಆಗಿದೆ ಜನರಿಗೆ. ನಾವು ಒಂದು ಪರ್ಚೇಸ್ ಮಾಡಕ್ ಹೋದಾಗ ಈ ಮಾರ್ಕೆಟ್ ಲಾಭಕ್ಕಾಗಿ ಇನ್ಯಾರ ಈ ರೀತಿ ಬಳಸೋದಿದ್ರೆ ಅವ್ರು ಅದನ್ನ ನಿಲ್ಸುವ ಸಾಧ್ಯತೆ ಜಾಸ್ತಿ ಇದೆ. ಬರೀ ಕಲ್ಲಂಗಡಿ ಹಣ್ಣಲ್ಲ, ಬಾಳೆಹಣ್ಣು ಹಣ್ಣು ಮಾಡಕ್ಕೆ ಬಳಸುವ ವಿಧಾನ ಆಗಿರ್ಬೋದು, ಮಾವಿನ ಹಣ್ಣು ಹಣ್ಣು ಮಾಡಕ್ಕೆ ಬಳಸ್ತಿರೋ ವಿಧಾನವಾಗಿರೋದು, ಎಲ್ಲದರಲ್ಲೂ ಈ ಕೆಮಿಕಲ್ ಬಳಕೆ ಹೆಚ್ಚಾಗ್ತಿದೆ.
ಈಗ ನಾವು ಒಂದು ಫುಡ್ ಮಾರ್ಟ್ ಗಳಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಿದ್ರೆ ಅಲ್ಲಿ ಟೆಸ್ಟ್ ಗಳು ನಡಿಬೇಕಾಗತ್ತೆ. ಅವ್ರು ಮಾರಾಟ ಮಾಡೋಕ್ಕಿಂತ ಮೊದಲು ತಮಗೆ ಬಂದ ವೆಜಿಟೇಬಲ್ ಆಗ್ಲಿ ಅಥವಾ ಫ್ರೂಟ್ಸ್ ಆಗ್ಲಿ ಯಾವ ರೀತಿ ಬಂದಿದೆ, ಅದ್ರಲ್ಲಿ ಏನಾದ್ರೂ ಈ ರೀತಿ ರಾಸಾಯನಿಕ ಬಳಸಿದಾರೆ ಅಥವಾ ಒಂದು ಟೆಸ್ಟ್ ಮಾಡಿ ನಂತರ ಪರ್ಚೇಸ್ ಮಾಡಿ ಅಲ್ಲಿ ಇಟ್ರೆ ಅಲ್ಲಿಗೆ ನಮಗೊಂದು ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಕ್ಕೂ ನಮಗೊಂದು ಧೈರ್ಯ ಬರ್ಬೋದು. ಈಗ ಯಾವ ಫುಡ್ ಆಗ್ಲಿ ಸ್ವಲ್ಪ ಅದ್ರ ಏನು ಚೆನ್ನಾಗಿ ಫ್ರೆಶ್ ಆಗಿ ಕಾಣ್ಲಿ, ತುಂಬಾ ಟೈಮ್ ಬಾಳಿಕೆ ಬರ್ಲಿ, ಈ ಒಂದು ಉದ್ದೇಶದಿಂದ ಸಾಕಷ್ಟು ರಾಸಾಯನಿಕಗಳು ಬಳಸ್ತಾ ಇದ್ದಾರೆ. ಆದ್ರೆ ಈ ಕೇಸಿನಲ್ಲಿ ಇದೆಯಲ್ಲ ಆ ರೀತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ತನಿಖೆ ನಡೆದ ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಏನಾಗಿರ್ಬೋದು ಕಾರಣ, ಏನಾಗಿದೆ ಕಾರಣ ಅಂತ ಆದ್ರೆ ಯಾವ ಸುಳಿವು ಈ ಕೇಸಿನಲ್ಲಿ ಕಂಡು ಬರ್ತಾ ಇಲ್ಲ. ಕೊನೆಯದಾಗಿ ಅವ್ರು ತಿಂದಿದ್ದು ಕಲ್ಲಂಗಡಿ ಹಣ್ಣು. ಆ ಕಲ್ಲಂಗಡಿ ಹಣ್ಣಿಗೆ ಮೊದಲೇ ಏನಾದ್ರೂ ವಿಷವನ್ನು ಇಂಜೆಕ್ಟ್ ಮಾಡಿ ಅವ್ರಿಗೆ ಕೊಟ್ಟಿದ ಅಥವಾ ಇವರೇ ಏನಾದ್ರೂ ಮಾಡಿ ಅದನ್ನ ತಿಂದಿದ್ ಏನು ಕ್ಲೂ ಇಲ್ಲ. ಇದೇ ರೀತಿ ಕೆಲವು ವಾರಗಳ ಮುಂದೆ ಒಂದು ದೋಸೆ ಪ್ರಕರಣ ಬಂದಿತ್ತು ನೋಡಿ. ಒಂದು ಫ್ಯಾಮಿಲಿ ದೋಸೆ ಹಿಟ್ಟನ್ನ ಖರೀದಿಸಿದ್ರೆ ದೋಸೆ ಸುಟ್ಟು ತಿಂದ ಬಳಿಕ 2 ಮಕ್ಕಳು ಜೀವ ಬಿಡ್ತಾರೆ. ಅಪ್ಪ ಅಮ್ಮ ಒಂದು ಅವರ ಕ್ರಿಟಿಕಲ್ ಸ್ಟೇಜ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ತಾರೆ ಆಯ್ತಾ. ಅದಾಗಿ ಅವಾಗ ಎಲ್ಲರಿಗೆ ದೋಸೆ ಹಿಟ್ಟಿನ ಬಗ್ಗೆ ಅಥವಾ ಫರ್ಮೆಂಟೇಶನ್ ಹೊರಗಿನ ತೆಗೆಯುವ ದೋಸೆ ಹಿಟ್ಟು ಎಷ್ಟು ಸೇಫ್ ಈ ಬಗ್ಗೆ ತುಂಬಾ ಚರ್ಚೆಗಳು ನಡೆದಿತ್ತು. ಆ ದೋಸೆ ಹಿಟ್ಟು ಅಲ್ಲಿ ಅವ್ರು ಎಲ್ಲಿಂದ ಖರೀದಿ ಮಾಡಿ ತಂದ್ರು ಅವನಿಗೂ ಅದು ತುಂಬಾ ತಲೆನೋವಾಗಿತ್ತು. ಅವನ ಇಲ್ಲ 100 ಜನ ನಮ್ಮ ಅಂಗಡಿಯಿಂದ ತಗೊಂಡು ಹೋದ್ರು, ಅದು ಯಾರಿಗೆ ಏನು ತೊಂದರೆ ಆಗಿಲ್ಲ, ಇವ್ರಿಗೆ ಯಾಕೆ ಹೀಗಾಯ್ತು ಗೊತ್ತಿಲ್ಲ ಅಂತ. ಆದ್ರೆ ಅದಾಗಿ ಕೆಲವು ದಿನಗಳು ಕಳೀತಾ ಇದ್ದಂತೆ ಒಂದು ಸ್ಫೋಟಕ ಮಾಹಿತಿ ಬರುತ್ತೆ. ಆ ಒಂದು ತಾಯಿ ಏನಿದೆ ಅವರ ಡೈರಿಯಿಂದ ತಿಳಿದು ಬಂದಿದ್ದು ಅವರಿಗೆ ಗಂಡ್ ಮಕ್ಕಳನ್ನ ಪಡಿಬೇಕೆಂಬ ಆಸೆ ತುಂಬಾ ಇರುತ್ತೆ. ಇವರಿಬ್ರು ಮಕ್ಕಳಾಗಿರೋದು ಇಬ್ರು ಹೆಣ್ಮಕ್ಳಾಗಿರ್ತಾರೆ. ಹೀಗಾಗಿ ಅವರು ದೋಸೆ ಹಿಟ್ಟಿನಲ್ಲಿ ಏನೋ ಕಲಸಿ ಸೇವಿಸಿರುವಂತೆ ಇದೆ. ಆ ಕಾರಣದಿಂದಲೇ ಮಕ್ಕಳು, ಇನ್ನೊಂದು ಮಗು 3 ತಿಂಗಳ ಮಗು, ಅದು ಕೂಡ ಸಾವನ್ನಪ್ಪಿದೆ. ಈ ಘಟನೆ ಆದ ಬೆನ್ನಲ್ಲೇ ಈಗ ವಾಟರ್ ಮೆಲನ್ ಕೇಸ್ ಬಂದಿದೆ. ವಾಟರ್ ಮೆಲನ್ ಅಲ್ಲಿ ಅದರಿಂದನೇ ಸಾವನ್ನಪ್ಪಿದ ಅಥವಾ ಅದಕ್ಕೇನಾದ್ರೂ ಹಾಕಲಾಗಿತ್ತ ಏನೂ ಗೊತ್ತಾಗ್ತಿಲ್ಲ. ಅಲ್ಲಿ ಒಬ್ಬರ ದೇಹದಲ್ಲಿ ಮಾತ್ರ ಮಾರ್ಫಿನ್ ಸಿಕ್ಕಿದೆ. ಈ ಬಗ್ಗೆ ತನಿಖೆ ನಡೀತಾ ಇದೆ. ಹಾಗಂತ ನಾವು ಹೊರಗಿಂದ ತಂದ ಎಲ್ಲಾ ಫುಡ್ಗಳು ಸೇಫ್ ಅಂತ ಹೇಳಕ್ಕಾಗಲ್ಲ. ನಾವು ನಮ್ಮ ಎಚ್ಚರಿಕೆಯನ್ನು ತರಬೇಕು. ಆದಷ್ಟು ನಮಗೆ ಗೊತ್ತಿರೋರ ಹತ್ರದಿಂದ ನಾವು ಖರೀದಿ ಮಾಡ್ಬೇಕು. ಡೈರೆಕ್ಟ್ ಫಾರ್ಮರ್ಸ್ ಎಲ್ಲ ಯಾರಿದ್ದಾರೆ ಅವ್ರ ಹತ್ರ ಖರೀದಿ ಮಾಡಿದ್ರೆ ಒಳ್ಳೇದು. ಫ್ರೆಶ್ ನಾವು ತರ್ತೀವಲ್ಲ ಅದು ಆ ಫ್ರೆಶ್ನೆಸ್ ಅವ್ರು ಏನ್ ಕೆಮಿಕಲ್ ಹಾಕಿರ್ತಾರೆ ಏನು ಗೊತ್ತಾಗಲ್ಲ. ಒಂದು ಸರ್ಟಿಫೈಡ್ ಆಗಿ ಫುಡ್ ಐಟಮ್ ಬರುವಂತೆ ಆಗ್ಬೇಕು. ಎಲ್ಲೋ ಟೆಸ್ಟ್ ಗಳು ನಡಿಬೇಕು, ರೈಡ್ ಗಳು ನಡಿಬೇಕು. ಎಲ್ಲಿ ಮಾರಾಟ ಮಾಡ್ತಿದ್ರೆ ಅಲ್ಲಿ ರೈಡ್ ಗಳು ನಡಿಬೇಕು. ಆವಾಗಲೇ ಎಲ್ಲಾದ್ರೂ ಕೆಮಿಕಲ್ ಹಾಕಿದ್ರೆ ಗೊತ್ತಾಗೋದು. ಈ ಒಂದು ಅಂಶದಲ್ಲಿ ಕಲ್ಲಂಗಡಿ ಎಲ್ಲ ಓಕೆ, ಕಲ್ಲಂಗಡಿಗೆ ಕ್ಲೀನ್ ಚೆಕ್ ಕೊಟ್ಟಾಯ್ತು, ಎಲ್ಲ ಓಕೆ. ಆದ್ರೆ ನಾವು ತಿನ್ನುವ ಫುಡ್ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಈ ಒಂದು ಅಂಶವನ್ನು ಮತ್ತೆ ನಿರ್ಲಕ್ಷ್ಯ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ.